ಬಂಗಾರ ತುಕ್ಕು ಹಿಡಿಯುತ್ತದೆ, ಬಂಗಾರ ತುಕ್ಕು ಹಿಡಿಯುವುದಿಲ್ಲ. ಬಂಗಾರದ ಪರಮಾಣು ಸಂಖ್ಯೆ 89 ಆಗಿದೆ. 1 ಗ್ರಾಂ ಬಂಗಾರವನ್ನು ಒಂದು ಚದುರ ಕಿವಿ ಹಾಳೆಯನ್ನಾಗಿ ಮಾಡಬಹುದು. ಸರಿಯಾದ ಉತ್ತರ ಆಪ್ಷನ್ ಸಿ 2 ಮತ್ತು 4 ಸರಿ. 1ನೇ ಹೇಳಿಕೆ ಬಂಗಾರ ತುಕ್ಕು ಹಿಡಿಯುವುದಿಲ್ಲ. ಬಂಗಾರ ಎಷ್ಟೇ ಕಾಲ ಆದ್ರೂ ಅದು ತುಕ್ಕು ಹಿಡಿಯೋಲ್ಲ. ಅದೊಂದು ಅತಿ ಅಮೂಲ್ಯವಾದಂತಹ ವಸ್ತು, ಮೆಟಲ್ ಅಂತ ಹೇಳ್ಬೋದು. ಬಂಗಾರ ತುಕ್ಕು ಹಿಡಿಯುವುದಿಲ್ಲ. ಆಪ್ಷನ್ 2ನೇ ಹೇಳಿಕೆ ಸರಿಯಾಗಿದೆ. ಬಂಗಾರದ ಪರಮಾಣು ಸಂಖ್ಯೆ 79 ಆಗಿದೆ. 89 ಅಲ್ಲ, 1 ಗ್ರಾಂ ಬಂಗಾರವನ್ನು ಒಂದು ಚದುರವಾಗಿಯನ್ನಾಗಿ ಮಾಡಬಹುದು. ಹಾಗೆಯೇ ಆಪ್ಷನ್ 7, 2 ಮತ್ತು 4 ಸರಿಯಾಗಿರೋದ್ರಿಂದ ಆಪ್ಷನ್ ಸಿ ಉತ್ತರ ಸರಿಯಾಗಿದೆ. ಇನ್ನು ರೂಪಾಯಿ ಮೌಲ್ಯ ಕುಸಿದಾಗ ಬಂಗಾರದ ಬೆಲೆ 1ನೇ ಹೇಳಿಕೆ ಏರಿಕೆಯಾಗುತ್ತೆ, ಕುಸಿಯುತ್ತೆ. ಯಾವುದೇ ಬದಲಾವಣೆ ಆಗಲ್ಲ. ಮೊದಲು ಕುಸಿದು ನಂತರ ಇದಕ್ಕೆ ಸರಿಯಾದ ಉತ್ತರ ಏರಿಕೆಯಾಗುತ್ತೆ. ರೂಪಾಯಿ ಮೌಲ್ಯ ಕುಸಿದಾಗ ಡಾಲರ್ ಮೌಲ್ಯ ಹೆಚ್ಚಾಗುತ್ತೆ. ಹಾಗಾಗಿ ಷೇರು ಮಾರುಕಟ್ಟೆಯಲ್ಲಿ ಕೂಡ ಮೌಲ್ಯ ಜಾಸ್ತಿ ಆಗೋದ್ರಿಂದ ಬಂಗಾರದ ಬೆಲೆ ಏರಿಕೆನೇ ಆಗುತ್ತೆ. ಹಾಗಾಗಿ 1ನೇ ಹೇಳಿಕೆ ಸರಿಯಾಗಿದೆ. ಇನ್ನು ಪಾಟ್ನಾ ಪಕ್ಷಿಧಾಮ ಬಿಹಾರ್ನಲ್ಲಿದೆ, ಉತ್ತರ ಪ್ರದೇಶದಲ್ಲಿದೆ, ಗುಜರಾತ್ನಲ್ಲಿದೆ, ಕರ್ನಾಟಕದಲ್ಲಿದೆ. ಸರಿಯಾದ ಉತ್ತರ ಉತ್ತರ ಪ್ರದೇಶದಲ್ಲಿದೆ. ಪಾಟ್ನಾ ಪಕ್ಷಿಧಾಮ ಉತ್ತರ ಪ್ರದೇಶದಲ್ಲಿದೆ. ಇತ್ತೀಚೆಗೆ ಅದು 97ನೇ ರಾಮ್ಸರ್ ತಾಣವಾಗಿ ಕೂಡ ಆಯ್ಕೆಯಾಗಿದೆ. ಎಲ್ರೂ ಪಾಟ್ನಾ ಅಂದ ತಕ್ಷಣ ಬಿಹಾರ್ ಅನ್ನು ಚೂಸ್ ಮಾಡ್ತೀವಿ, ತಪ್ಪು. ಸರಿಯಾದ ಉತ್ತರ ಅದು ಉತ್ತರ ಪ್ರದೇಶದಲ್ಲಿದೆ. ಇನ್ನು ಹಲ್ವಾ ಸಮಾರಂಭ ಒಂದು ಮುಸಲ್ಮಾನರ ಸಮಾರಂಭ, ಇದು ಬಜೆಟ್ ಸಮಾರಂಭ, ಇದು ಸಿಹಿ ಅಡುಗೆ ಸಮಾರಂಭ, ಇದು ಅಧಿವೇಶನ ಸಮಾರಂಭ. ಸರಿಯಾದ ಉತ್ತರ ಆಪ್ಷನ್ 2 ಅಂದ್ರೆ ಹೇಳಿಕೆ 2, ಇದು ಬಜೆಟ್ ಸಮಾರಂಭ. ಹಾಗಾಗಿ ಬಿ 2 ಮಾತ್ರ ಸರಿಯಾಗಿದೆ. ಹಲ್ವಾ ಅಂದ ತಕ್ಷಣ ಅಲ್ಲ, ಇದು ಮುಸಲ್ಮಾನರ ಸಮಾರಂಭ ಆಗಲ್ಲ. ಹಲ್ವಾ ಅಂದ್ರೆ ಬಜೆಟ್ಗಿನ ಮುಂಚೆ ಯಾರು ಸೀಕ್ರೆಟ್ ಆಗಿ ಏನು ಬಜೆಟ್ನ ಪ್ರತಿಗಳನ್ನ ತಯಾರು ಮಾಡಿರ್ತಾರೋ ಆ ಎಲ್ಲಾ ವ್ಯಕ್ತಿಗಳು ಒಗ್ಗಟ್ಟಾಗಿ ಬಜೆಟ್ಗೆ ಮುನ್ನ ಮಾಡುವಂತಹ ಒಂದು ಸಮಾರಂಭ ಆಗಿದೆ. ಹಾಗಾಗಿ ಇದು ಬಜೆಟ್ ಸಮಾರಂಭ ಆಗಿದೆ. ಇದು ಹಲ್ವಾ ಅಂದ್ರೆ ಕ್ಯಾರೆಟ್ ಹಲ್ವಾ ಅಲ್ದಾರು ಸಿಹಿ ಅಡುಗೆನೂ ಅಲ್ಲ, ಅಥವಾ ಇದು ಅಧಿವೇಶನದಲ್ಲಿ ಈ ತರ ಯಾವುದೇ ಸಮಾರಂಭಗಳು ನಡೆಯಲ್ಲ. ಹಾಗಾಗಿ ಆಪ್ಷನ್ 2 ಮಾತ್ರ ಸರಿಯಾಗಿದೆ. ಇನ್ನು ಮಂಗಳೂರು ಬಂದರು ಭಾರತದ ಕಾಫಿ ಬಂದರು, ಭಾರತದ 7ನೇ ಅತಿ ದೊಡ್ಡ ಬಂದರು, ಕರ್ನಾಟಕದ ಹೆಬ್ಬಾಗಿಲು, ಇದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದೆ. 1 ಮಾತ್ರ ಸರಿ, 1, 2 ಸರಿ, 1, 2, 3 ಸರಿ, 1, 2, 3, 4 ಕೂಡ ಸರಿ. ಹಾಗಾಗಿ ಸರಿಯಾದ ಉತ್ತರ ಡಿ 4 ಹೇಳಿಕೆಗಳು ಸರಿಯಾಗಿದೆ. ಮಂಗಳೂರು ಬಂದರು ಅಂದ್ರೆ ಕರ್ನಾಟಕದಲ್ಲಿ ಹೆಸರುವಾಸಿಯಾಗಿರೋ ಬಂದರು, ಅದನ್ನೀಗ ನಮ್ಮ ಮಂಗಳೂರು ಅಂತಲೂ ಕೂಡ ಕರೀತಾರೆ. ಇದು ಭಾರತದ ಕಾಫಿ ಬಂದರಾಗಿದೆ. ಭಾರತದ 7ನೇ ಅತಿ ದೊಡ್ಡ ಬಂದರು ಕೂಡ ಹೌದು. ಕರ್ನಾಟಕದ ಹೆಬ್ಬಾಗಿಲು ಕೂಡ ಹೌದು. ಇದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದೆ. ಇದು ಕೂಡ ಸರಿಯಾದ ಉತ್ತರ. ಹಾಗಾಗಿ ಆಪ್ಷನ್ ಡಿ ಎಲ್ಲಾ ಹೇಳಿಕೆಗಳು ಸರಿಯಾಗಿದೆ. ಇನ್ನು ಕೆಂಪು ಮಣ್ಣಿನಲ್ಲಿ ಜೈವಿಕಾಂಶ ಕಡಿಮೆ ಇದೆ, ಸಾರಜನಕ ಕಡಿಮೆ ಇದೆ, ರಂಜಕಾಂಶ ಕಡಿಮೆ ಇದೆ, ಫಲವತ್ತತೆ ಕಡಿಮೆ ಇದೆ. 4 ಹೇಳಿಕೆಗಳಲ್ಲಿ 1 ಮಾತ್ರ ಸರಿ, 1, 2 ಮಾತ್ರ ಸರಿ, 1, 2 ಮತ್ತು 3 ಮಾತ್ರ ಸರಿ, 1, 2, 3 ಮತ್ತು 4 ಮಾತ್ರ ಸರಿ. ಇದಕ್ಕೆ ಉತ್ತರ ಆಪ್ಷನ್ ಡಿ 1, 2, 3 ಮತ್ತು 4 ಮಾತ್ರ ಸರಿಯಾಗಿದೆ. 1ನೇದು ಜೈವಿಕಾಂಶ ಕಡಿಮೆ ಇದೆ. ಖಂಡಿತ ಕೆಂಪು ಮಣ್ಣಿನಲ್ಲಿ ಜೈವಿಕಾಂಶ ಕಡಿಮೆ ಇದೆ. ಕೆಂಪು ಮಣ್ಣಿನಲ್ಲಿ ಸಾರಜನಕ ಅಂದ್ರೆ ನೈಟ್ರೋಜನ್ ಕಡಿಮೆ ಇದೆ. ರಂಜಕಾಂಶ ಫಾಸ್ಫರಸ್ ಅದು ಕೂಡ ಕಡಿಮೆ ಇದೆ. ಈ 3 ಕಡಿಮೆ ಇರೋದ್ರಿಂದ ಅದರಲ್ಲಿ ಫಲವತ್ತತೆ ಕೂಡ ಕಡಿಮೆ ಆಗಿದೆ. ಹಾಗಾಗಿ ಕೆಂಪು ಮಣ್ಣಿಗೆ ಹೆಚ್ಚಿನ ನೀರಾವರಿ ಸೌಲಭ್ಯಕ್ಕೆ ಅದನ್ನ ಉಪಯೋಗಿಸ್ತೀವಿ ಅಂದ್ರೆ ಹೆಚ್ಚು ನೀರು ಬೇಕು. ಹಾಗಾಗಿ ಗೊಬ್ಬರ ಕೂಡ ಹೆಚ್ಚಿಗೆ ಬೇಕಾಗಿರೋದ್ರಿಂದ ಆಪ್ಷನ್ ಡಿ 1, 2, 3 ಮತ್ತು 4 ಮಾತ್ರ ಸರಿಯಾಗಿದೆ.